Welcome to income tax class. In this video I discuss on deduction under section 80C. See, there are various sections under section 80C to 80U. 80C ಇಂದ 80U ವರೆಗೆ ಸುಮಾರು ಸೆಕ್ಷನ್ಸ್ ಇದ್ದಾವೆ ನಿಮ್ಮ ಸಿಲೆಬಸಲ್ಲಿ. ಅದರಲ್ಲಿ ನಾನು 80C ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, take a look at deduction under section 80C. Okay, deduction under section 80C. ಏನಿದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಲ್ಲಿ ಸುಮಾರು ಇನ್ವೆಸ್ಟ್ಮೆಂಟ್ಸು ಸುಮಾರು ಎಕ್ಸ್ಪೆಂಡಿಚರ್ಸ್ಗೆ ಇದರಲ್ಲಿ ನಾವು ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೋಬೋದು ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಲ್ಲಿ. ಸೊ ಹಾಗಿದ್ರೆ 80C ಅಲ್ಲಿ ಏನೇನು ಇನ್ವೆಸ್ಟ್ಮೆಂಟ್ಗೆ ಏನೇನು ಸೇವಿಂಗ್ಸ್ಗೆ ನಮಗೆ ಡಿಡಕ್ಷನ್ಸ್ನ ನಾವು ಕ್ಲೈಮ್ ಮಾಡ್ಕೋಬೋದು ಅಂತ ಒನ್ ಬೈ ಒನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡಿ, ಇದಿಷ್ಟು 80Cಯಲ್ಲಿ ಕವರ್ ಆಗುತ್ತೆ. ಇನ್ನೂ ಕೆಲವು ಬರುತ್ತೆ, ಅದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದನ್ನು ನಾನು ಈ ಒಂದು 80Cಯಲ್ಲಿ ತೊಗೊಂಡಿದ್ದೀನಿ. ನೋಡಿ, ದ ಫಾಲೋಯಿಂಗ್ ಆರ್ ದಿ ಪಾಪ್ಯುಲರ್ ಇನ್ವೆಸ್ಟ್ಮೆಂಟ್ ದಟ್ ಕ್ವಾಲಿಫೈ ಫಾರ್ 80C ಡಿಡಕ್ಷನ್ಸ್. 80C ಡಿಡಕ್ಷನ್ಸಲ್ಲಿ ಈ ಕೆಳಕಂಡ ಇನ್ವೆಸ್ಟ್ಮೆಂಟ್ಸು ಕ್ವಾಲಿಫೈ ಆಗುತ್ತೆ ಡಿಡಕ್ಷನ್ಸ್ಗೆ ಅಂಥೇಳಿ. ಹಾಗಿದ್ರೆ ಫಸ್ಟ್ ಒನ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇದೆ, ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್, ULIP ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್, ಇನ್ವೆಸ್ಟ್ಮೆಂಟ್, ಟ್ಯಾಕ್ಸ್ ಸೇವರ್ ಫಿಕ್ಸ್ಡ್ ಡಿಪಾಸಿಟ್ಸ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ಹೋಮ್ ಲೋನ್ ಪ್ರಿನ್ಸಿಪಲ್ ರಿಪೇಮೆಂಟ್, ಸುಕನ್ಯಾ ಸಮೃದ್ಧಿ ಯೋಜನಾ, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಸೊ ಈ ಒಂದು ಇದರ ಸ್ಕೀಮ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಅಸೆಸಿ ಅವನು ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೋಬೋದು. ಹಾಗಿದ್ರೆ ಒನ್ ಬೈ ಒನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ನೋಡಿ. The following investments or expenses are claimed as deduction under section 80C. First one, life insurance premium. So life insurance premium ಅಲ್ಲಿ ನೋಡಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ 80C ಡಿಡಕ್ಷನ್ಸಲ್ಲಿ ಟೋಟಲ್ಲು ಮ್ಯಾಕ್ಸಿಮಮ್ 1,50,000 ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೋಬೋದು. ಅಸೆಸಿ ಎಷ್ಟಾದರೂ ಇನ್ವೆಸ್ಟ್ಮೆಂಟನ್ನು ಮಾಡಿರಲಿ 80Cಯಲ್ಲಿ. ಫಾರ್ ಎಕ್ಸಾಂಪಲ್ ಅವನು ಅಸೆಸಿ ಒಂದು 2.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೂ ಸಹ ಅವನಿಗೆ ಸಿಗುವಂಥ ಮ್ಯಾಕ್ಸಿಮಮ್ ಡಿಡಕ್ಷನ್ಸು ಒಟ್ಟಾರೆಯಾಗಿ 80Cಯಲ್ಲಿ 1.5 ಲಕ್ಷ ಮಾತ್ರ. 80C ಅಂದರೆ ಇದೊಂದೇ ಸೆಕ್ಷನ್ ಅಲ್ಲ, 80C, 80CCC, 80CCD ಈ ಮೂರು ಡಿಡಕ್ಷನ್ಸಲ್ಲಿ ಮೂರು ಸೆಕ್ಷನ್ಸಲ್ಲಿ ಒಟ್ಟಿಗೆ ಅವನು ಮ್ಯಾಕ್ಸಿಮಮ್ ಅಂದರೆ 1,50,000 ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೋಬೋದು. ಅದಕ್ಕಿಂತ ಹೆಚ್ಚಿಗೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇಲ್ಲ. ದೇರ್ ಆರ್ ನೋ ಸಚ್ ಪ್ರಾವಿಷನ್ ಟು ಕ್ಲೈಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C, 80CCC, 80CCD ಮೂರು ಸೆಕ್ಷನ್ ಕವರ್ ಆಗಿ 1.5 ಲಕ್ಷ. ಅದರಲ್ಲಿ ಈಗ ಮೂರು ಸೆಕ್ಷನಲ್ಲಿ 2 ಸೆಕ್ಷನ್ ಇಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ 80CCCಯಲ್ಲಿ ಇಲ್ಲ, 80CCD ಇಲ್ಲ, ಅಲ್ಲಿ ಯಾವುದೂ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ಆಗೋನು 80Cಯಲ್ಲೇ ಟೋಟಲ್ ಆಗಿ ಒಟ್ಟಾರೆಯಾಗಿ 1.5 ಲಕ್ಷ ಡಿಡಕ್ಷನ್ಸ್ನ ಅವನು ಕ್ಲೈಮ್ ಮಾಡ್ಕೋಬೋದು. 1.5 ಲಕ್ಷ ಅನ್ನೋದು ಮೂರು ಡಿಡಕ್ಷನ್ಸ್ಗೆ ಅನ್ವಯಿಸುತ್ತೆ. ಮೂರು ಡಿಡಕ್ಷನ್ಸ್ ಇದ್ದರೂ ಅವನು ಕ್ಲೈಮ್ ಮಾಡ್ಕೋಬೋದು. 3ರಲ್ಲಿ 2 ಇಲ್ಲ 1 80C ಮಾತ್ರ ಇದೆ ಅಂದರೆ 80Cಯಲ್ಲೇ ಅವನು 1.5 ಲಕ್ಷ ಡಿಡಕ್ಷನ್ಸ್ನ ಅವನು ಕ್ಲೈಮ್ ಮಾಡ್ಕೋಬೋದು. ನೋಡಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್. ಇಫ್ ಯು ಬೈ ಎನಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಫಾರ್ ಯುವರ್ ಸೆಲ್ಫ್, ಯುವರ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್. ನೋಡಿ, ಇಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅಸೆಸಿ ಹೆಸರಿಗಿರಬೇಕು, ಇಲ್ಲ ಸ್ಪೌಸ್ ಹೆಂಡತಿ ಹೆಸರು ಅಥವಾ ಗಂಡನ ಹೆಸರು ಅಥವಾ ಮಕ್ಕಳ ಹೆಸರಲ್ಲಿ, ಇವ್ರ ಹೆಸರಲ್ಲಿ ಇನ್ಶೂರೆನ್ಸ್ ಪಾಲಿಸಿನ ತಗೊಂಡಿದ್ರೆ ಮಾತ್ರ. ಮತ್ತು ಪೇರೆಂಟ್ಸ್ ಇಲ್ಲ, ಫಾದರು ಮದರು ಪೇರೆಂಟ್ಸ್ ಹೆಸರಲ್ಲಿ, ಪೇರೆಂಟ್ಸ್ ಇನ್ ಲಾ ಹೆಸರಲ್ಲಿ ಏನಾದರೂ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ರೆ ಅದು ಎಲಿಜಿಬಲ್ ಇಲ್ಲ. Assessee should have taken insurance policy either on self ಅಂದರೆ himself ಅಂತೇಳಿ, ಆರ್ ಸ್ಪೌಸ್ ಆದರೂ ಆಗಿರ್ಬೋದು, ಇಲ್ಲ ಅಂದರೆ ಮಕ್ಕಳ ಹೆಸರಲ್ಲಿ ಬೇಕಿದ್ದರೂ ಇನ್ಶೂರೆನ್ಸ್ ಪಾಲಿಸಿನ ತೊಗೊಂಡಿರ್ಬೋದು. ಆಗ ಅವನು ಅದಕ್ಕೇನು ಪ್ರೀಮಿಯಂ ಪೇಮೆಂಟ್ ಮಾಡ್ತಾನೆ
ಪ್ರೀಮಿಯಮ್ ಏನು ಪೇಮೆಂಟ್ ಮಾಡ್ತಾನೆ, ಪ್ರೀಮಿಯಮ್ ಪಾಲಿಸಿ ಅಮೌಂಟ್ ಅಲ್ಲ, ಟೋಟಲ್ ಸಮ್ ಅಶ್ಯೂರ್ಡ್ ಅಲ್ಲ, ಇಲ್ಲಿ ಇಂಪಾರ್ಟೆಂಟು ಪ್ರೀಮಿಯಮ್ ಸ್ಪೆಸಿಫಿಕ್ ಆಗಿದೆ ನೋಡಿ. ಆ ವರ್ಷದಲ್ಲಿ ಅವನು ಎಷ್ಟು ಪ್ರೀಮಿಯಮ್ನ ಪೇ ಮಾಡ್ತಾ ಇದ್ದಾನೆ ಟುವರ್ಡ್ಸ್ ದ ಪಾಲಿಸಿ, ಟುವರ್ಡ್ಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ಟು ವಾಟ್ ಎಕ್ಸ್ಟೆಂಟ್ ದ ಪ್ರೀಮಿಯಮ್ ಅಮೌಂಟ್ ಈಸ್ ಪೇಯಿಂಗ್ ಟುವರ್ಡ್ಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ಆ ಪ್ರೀಮಿಯಮನ್ನು ನಾವು ತಗೋಬೇಕಾಗುತ್ತೆ. However, ನೋಡಿ ಇಲ್ಲಿ, ಇಫ್ ಯು ಪೇ ಪ್ರೀಮಿಯಮ್ ಫಾರ್ ಯುವರ್ ಪೇರೆಂಟ್ಸ್ ಆರ್ ಪೇರೆಂಟ್ಸ್ ಇನ್ ಲಾ, ದೆನ್ ಯು ವಿಲ್ ನಾಟ್ ಬಿ ಎಲಿಜಿಬಲ್ ಟು ರಿಸೀವ್ ಸಚ್ ಬೆನಿಫಿಟ್. ಪೇರೆಂಟ್ಸ್ ಹೆಸರಲ್ಲಿ ಅಥವಾ ಪೇರೆಂಟ್ಸ್ ಇನ್ ಲಾ ಹೆಸರಲ್ಲಿ ಏನಾದರೂ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ರೆ ಆಗ ಅದಕ್ಕೆ ಬೆನಿಫಿಟ್ ಸಿಗೋದಿಲ್ಲ. ಆವಾಗ ಅವನು ATCಯಲ್ಲಿ ಡಿಡಕ್ಷನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇಲ್ಲ. ಇರೋದು ಒಂದು ಅವನ ಹೆಸರಲ್ಲಿ ತೊಗೊಂಡಿರಬೇಕು, ಇಲ್ಲ ಹೆಂಡತಿ ಹೆಸರಲ್ಲಿ ತೊಗೊಂಡಿರ್ಬೋದು, ಇಲ್ಲಾಂದರೆ ಮಕ್ಕಳ ಹೆಸರಲ್ಲಿ ಬೇಕಿದ್ದರೆ ತೊಗೊಂಡಿರ್ಬೋದು. ಆಗ ಮಾತ್ರ ಅವನು ATCಯಲ್ಲಿ ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ಎಷ್ಟು ಅಂದರೆ ಪ್ರೀಮಿಯಮ್ ಅಮೌಂಟು ಏನು ಪೇಮೆಂಟ್ ಮಾಡಿರ್ತಾನೆ ಮ್ಯಾಕ್ಸಿಮಮ್ ಎಷ್ಟು 1.5 ಲಕ್ಷ, ಮ್ಯಾಕ್ಸಿಮಮ್ 1.5 ಲ್ಯಾಕ್ ಆ್ಯಸ್ ಪರ್ ಸೆಕ್ಷನ್ 80C ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಇದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್. ನೆಕ್ಸ್ಟ್ ನೋಡಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಯಾರು ಬೇಕಿದ್ರೂ ಓಪನ್ ಮಾಡ್ಬೋದು. ಪಬ್ಲಿಕ್ ಪ್ರಾವಿಡೆಂಟ್ ಫಂಡು ಇದರಲ್ಲಿ ಯಾವುದೇ ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಈಸ್ ಎ ಗೌರ್ನಮೆಂಟ್ ಸ್ಕೀಮ್ ದಟ್ ಅಲೋಸ್ ಯು ಟು ಇನ್ವೆಸ್ಟ್ ಆಸ್ ಲೋ ಆಸ್ 500 to 1.5 lakh ಇನ್ ಎ ಗಿವನ್ ಫೈನಾನ್ಷಿಯಲ್ ಇಯರ್. 500 ರೂಪಾಯಿಂದ 1.5 ಲಕ್ಷದವರೆಗೂ ಯಾರು ಬೇಕಾದರೂ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ನು ಯಾವುದೇ ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟನ್ನು ಓಪನ್ ಮಾಡಿ ಅದಕ್ಕೆ ಅವನು ಡೆಪಾಸಿಟ್ ಮಾಡ್ತಾ ಬರಬಹುದು. 500 ರೂಪಾಯಿಂದ ಶುರು ಮಾಡಿ ಅವನು 1.5 ಲಕ್ಷದವರೆಗೂ ಬೇಕಿದ್ದರೂ ಡೆಪಾಸಿಟ್ ಮಾಡಬಹುದು. ಸೊ ಆಗಿದರೆ ATCಯಲ್ಲಿ ಅವನು ಎಷ್ಟು ಡಿಪಾಸಿಟ್ ಮಾಡ್ತಿರ್ತಾನೆ PPFಗೆ, ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿರ್ತಾನೆ PPFಗೆ, ಮ್ಯಾಕ್ಸಿಮಮ್ 1.5 ಲಕ್ಷದವರೆಗೂ ಅವನು ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ಅಂದರೆ ಇದು 1.5 ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ 1.5 ಲ್ಯಾಕು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 1.5 ಲ್ಯಾಕ್ ಅಂತ ಅಲ್ಲ ಅರ್ಥ. ಟೋಟಲ್ ATCಯಲ್ಲಿ 1.5 ಲ್ಯಾಕ್ ಮ್ಯಾಕ್ಸಿಮಮ್ ಅಷ್ಟೇ. ಅವ್ನು ಸಪೋಸ್ ಈಗ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ 1.5 ಲ್ಯಾಕ್ ಪೇ ಮಾಡ್ತಾ ಇದ್ದಾನೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ 1.5 ಲ್ಯಾಕ್ ಡಿಪಾಸಿಟ್ ಮಾಡ್ತಾ ಇದ್ದ ಸ್ಕೀಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಮ್ಯಾಕ್ಸಿಮಮ್ ಸಿಗೋದು ATCಯಲ್ಲಿ 1.5 ಲಕ್ಷ ಮಾತ್ರ. 3 ಲಕ್ಷ ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ 1.5 ಇದಕ್ಕೆ 1.5 ಇನ್ವೆಸ್ಟ್ಮೆಂಟ್ ಮಾಡಿದರೂ ಸಹ ಅವನಿಗೆ ಸಿಗೋದು ಡಿಡಕ್ಷನ್ಸು ಮ್ಯಾಕ್ಸಿಮಮ್ 1.5 ಲಕ್ಷ ಮಾತ್ರ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್. ಇದು ಗೊತ್ತಿದೆ ನಿಮಗೆ. ನಾವು ಪ್ರಾಬ್ಲಮ್ಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು RPF ಅಂತ ಬರ್ತಾಯಿತ್ತು. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ಗೆ ನಾವು ಅಲ್ಲೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿಯಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ ಅದರಲ್ಲಿ 12% ಎಕ್ಸೆಂಪ್ಟೆಡ್ ಆಗುತ್ತೆ, ಉಳಿದಿದ್ದು ಟ್ಯಾಕ್ಸಬಲ್ ಅಂಥೇಳಿ ತೊಗೊಳ್ತಿದ್ವಿ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮಾತ್ರ. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿಲಿ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇದೆ ಪ್ರಾಬ್ಲಮ್ ವರ್ಕೌಟ್ ಮಾಡಬೇಕಾದ್ರೆ. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು RPF ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಇಗ್ನೋರ್ ಮಾಡಿ ಅಂತ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಹೇಳ್ತಾ ಇದ್ದೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮಾತ್ರ ತಗೊಂಡು 12% ಮೈನಸ್ ಮಾಡಿ ಉಳಿದಿದ್ದು ಟ್ಯಾಕ್ಸಬಲ್ ಅಂಥೇಳಿ ತಗೊಳ್ತಿದ್ವಿ. ಬಟ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಎಲ್ಲಿ ಬರುತ್ತೆ ಅಂದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ ಬರುತ್ತೆ ಅಂತ ನಾನು ಈಗ ಹೇಳ್ತಾ ಇದ್ದೀನಿ ನೋಡಿ. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಶೆಲ್ ಬಿ ಡಿಡಕ್ಟಬಲ್ ಅಂಡರ್ ಸೆಕ್ಷನ್ 80C ಆ್ಯಸ್ ಡಿಡಕ್ಷನ್ ಅಂಥೇಳಿ ನಾವು ಇಲ್ಲಿ ಕ್ಲೈಮ್ ಮಾಡ್ಕೋಬೋದು. ಮತ್ತು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್. ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ಇಟ್ ಈಸ್ ಅನದರ್ ಟೈಪ್ ಆಫ್ ಸ್ಕೀಮ್ ಕವರ್ಡ್ ಅಂಡರ್ ಸೆಕ್ಷನ್ 80C. ನೋಡಿ ಇಲ್ಲಿ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ, ಡೆಪಾಸಿಟ್ ಮಾಡ್ತಾ ಇದ್ದಾನೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನೇನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅದನ್ನು ಅವನು 80Cಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬೋದು. ಮತ್ತು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂತೇಳಿ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಇದರಲ್ಲಿ ಇದಕ್ಕೂ ಅಷ್ಟೇ ಅವನೇನಾದರೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರೆ ಯೂಲಿಪ್ಪಲ್ಲಿ
ಅದನ್ನು ಅವನು ಎ ಟಿ ಸಿಯಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬೋದು. ನೆಕ್ಸ್ಟು ಟ್ಯಾಕ್ಸ್ ಸೇವರ್ ಫಿಕ್ಸ್ಡ್ ಡೆಪಾಸಿಟ್ಸ್, ಇದು ಇತ್ತು ಬಟ್ ಈಗ ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅಂತ ನ್ಯೂಸ್ ಇದೆ. ಯಾವುದೇ ಬ್ಯಾಂಕಲ್ಲಿ ಟ್ಯಾಕ್ಸ್ ಸೇವರ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಯಾವುದೇ ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಟ್ಯಾಕ್ಸ್ ಸೇವರ್ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟನ್ನು ಓಪನ್ ಮಾಡಿದ್ರೆ ಅವನಿಗೆ ಅಸೆಸ್ಸಿಗೆ ಏನು ಡಿಪಾಸಿಟ್ ಮಾಡ್ತಾನೆ ಟ್ಯಾಕ್ಸ್ ಸೇವರ್ ಫಿಕ್ಸ್ಡ್ ಡಿಪಾಸಿಟ್, ಅವನು ಲಾಕಿನ್ ಪೀರಿಯಡು 5 ಇಯರ್ಸ್ ಇರುತ್ತೆ. ಆ ರೀತಿ ಏನಾದರೂ ಲಾಕಿನ್ ಪೀರಿಯಡು 5 ಇಯರ್ಸ್ ಇತ್ತು ಅಂತ ಹೇಳಿದ್ರೆ ಅವನೇನು ಡೆಪಾಸಿಟ್ ಮಾಡುತ್ತಾನೆ ಅದನ್ನು ಅವನು ಎ ಟಿ ಸಿಯಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನಾನೀಗ ಟ್ಯಾಕ್ಸ್ ಸೇವರ್ ಫಿಕ್ಸ್ಡ್ ಡೆಪಾಸಿಟಲ್ಲಿ ಇವತ್ತು ಡೆಪಾಸಿಟ್ ಮಾಡ್ತಾ ಇದ್ದೀನಿ ಟು ಕ್ಲೈಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ಎ ಟಿ ಸಿಯಲ್ಲಿ ಡಿಡಕ್ಷನ್ ಕ್ಲೈಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಫಿಕ್ಸ್ಡ್ ಡಿಪಾಸಿಟ್ನ ಟ್ಯಾಕ್ಸ್ ಸೇವರ್ ಫಿಕ್ಸ್ಡ್ ಡಿಪಾಸಿಟ್ನ ಓಪನ್ ಮಾಡಿ ಅಲ್ಲಿಗೆ ಡಿಪಾಸಿಟ್ ಮಾಡಿದ್ದೀನಿ. ಡಿಪಾಸಿಟ್ ಮಾಡಿದ್ರೆ ಲಾಕಿನ್ ಪೀರಿಯಡು 5 ಇಯರ್ಸ್ ಅಂತ ಇದೆ. ಲಾಕಿನ್ ಪೀರಿಯಡ್ ಅಂದರೆ 5 ವರ್ಷದವರೆಗೂ ಅದನ್ನು ಯಾವುದು ಟಚ್ ಮಾಡೋದಕ್ಕಾಗೋದಿಲ್ಲ. ಆ ಡಿಪಾಸಿಟ್ನ ನೀವು ಟಚ್ ಮಾಡೋವಾಗೇ ಇಲ್ಲ, ಅದನ್ನು 5 ವರ್ಷದವರೆಗೂ ಅದನ್ನು ಟಚ್ ಮಾಡೋವಾಗಿಲ್ಲ, ಅದು ಡಿಸ್ಟರ್ಬು ಆಗೋದಿಲ್ಲ, ಅದನ್ನು ಡಿಸ್ಟರ್ಬ್ ಮಾಡೋವಾಗೇ ಆಗಿಲ್ಲ. 5 ವರ್ಷ ಆದಮೇಲೆ ನಾವು ಅದನ್ನು ವಿಡ್ರಾ ಮಾಡ್ಕೋಬೋದು. ಸೊ ಅಲ್ಲಿಗೆ ಲಾಕಿನ್ ಪೀರಿಯಡು 5 ವರ್ಷ ಆಗಿರೋದ್ರಿಂದ ಅವನು ಅಸೆಸ್ಸಿ ಏನು ಇದಕ್ಕೆ ಡಿಪಾಸಿಟ್ ಮಾಡುತ್ತಾನೆ ಅದನ್ನು ಅವನು ಎ ಟಿ ಸಿಯಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬಹುದು. ಮತ್ತು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಬರುತ್ತೆ ನೋಡಿ, ಇದು AT+Cಯಲ್ಲಿ ಬರುತ್ತೆ, AT+CC-Dಯಲ್ಲಿ ಬರುತ್ತೆ. AT+CC-CCಯಲ್ಲಿ AT+CC-ಯಲ್ಲಿ ಕಾಂಟ್ರಿಬ್ಯೂಷನ್ ಮೇಡ್ ಟುವರ್ಡ್ಸ್ ನ್ಯಾಷನಲ್ ಎನಿ ಪೆನ್ಷನ್ ಫಂಡ್, ಯಾವುದೇ ಪೆನ್ಷನ್ ಫಂಡು LIC ಇನ್ಶೂರೆನ್ಸ್ ಕಂಪ್ನಿಯವರು ಕ್ರಿಯೇಟ್ ಮಾಡಿದಂಥ ಯಾವುದೇ ಪೆನ್ಷನ್ ಫಂಡಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದು ಡಿಡಕ್ಷನ್ ಅಂಡರ್ ಸೆಕ್ಷನ್ AT+Cಯಲ್ಲಿ ಬರುತ್ತೆ. ಇದು AT+CC-D ಅನ್ನೋದು ಸೆಂಟ್ರಲ್ ಗೌರ್ನಮೆಂಟು ಕ್ರಿಯೇಟ್ ಮಾಡಿರುವಂಥ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂಥೇಳಿ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂಥೇಳಿ, ನ್ಯೂ ಪೆನ್ಷನ್ ಪಾಲಿಸಿ ಅಂಥೇಳಿ, ನ್ಯೂ ಪೆನ್ಷನ್ ಸ್ಕೀಮ್ ಅಂಥೇಳಿ ಬರುತ್ತಲ್ಲ ಅದು. ಅದರಲ್ಲಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ, ಎಂಪ್ಲಾಯಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ ಅವನು AT+CC-Dಯಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬಹುದು. ನೋಡಿಲಿ, ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಸೆಂಟ್ರಲ್ ಗೌರ್ನಮೆಂಟು ಕ್ರಿಯೇಟ್ ಮಾಡಿ, ಈಗ ಯಾವುದೇ ಸ್ಟೇಟ್ ಗೌರ್ನಮೆಂಟ್ ಎಂಪ್ಲಾಯಿಗೆ ಪೆನ್ಷನ್ ಇಲ್ಲ, ಅವ್ರು ಏನು ಅವ್ರಿಗೆ ಸ್ಟೇಟ್ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಮತ್ತು ಸೆಂಟ್ರಲ್ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಈಗ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂಥೇಳಿ ಮಾಡ್ಕೊಂಡಿದ್ದಾರೆ. ಅವ್ರೇನು ಮಾಡಬೇಕು ಅಂತ ಹೇಳಿದ್ರೆ ಎಂಪ್ಲಾಯಿ ಸ್ಯಾಲ್ರಿಯಲ್ಲಿ 10% ಕಟ್ ಮಾಡ್ತಾರೆ. 10% ಕಟ್ ಮಾಡಿ ಅದಕ್ಕೆ ಗೌರ್ನಮೆಂಟ್ 10% ಸೇಮ್ ಅಷ್ಟೇ ಅಮೌಂಟನ್ನು ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ ಅವರು ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಎಂಪ್ಲಾಯಿದು 10%, ಗೌರ್ನಮೆಂಟದು 10% ಒಟ್ಟಿಗೆ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಕರಿತೀವಿ. ಇದರಲ್ಲಿ ಏನಾದರೂ ಡಿಪಾಸಿಟ್ ಮಾಡಿದ್ರೆ ಎಂಪ್ಲಾಯಿ ಏನು ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ ಈ ಪೆನ್ಷನ್ ಸ್ಕೀಮ್ಗೆ ಅವನು AT+CC-Dಯಲ್ಲಿ ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೋಬೋದು. AT+CC ಬಂದು ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನಿಯವರು ಕ್ರಿಯೇಟ್ ಮಾಡಿದಂಥ ಪೆನ್ಷನ್ ಸ್ಕೀಮ್. ಅದು ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಪಾಲಿಸಿಯಲ್ಲಿ ಏನಿದೆ ಅದು ಗೌರ್ನಮೆಂಟ್ ಕ್ರಿಯೇಟ್ ಮಾಡಿದಂಥ ಪೆನ್ಷನ್ ಸ್ಕೀಮ್ ಅಷ್ಟೇ, ಬೇರೆ ಇನ್ನೇನು ಡಿಫ್ರೆನ್ಸ್ ಏನಿಲ್ಲ. ಒಂದು ಅದು AT+CC ಬಂದು ಇನ್ಶೂರೆನ್ಸ್ ಕಂಪನಿ, ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನಿಯವರು ಕ್ರಿಯೇಟ್ ಮಾಡಿದಂಥ ಪೆನ್ಷನ್ ಪಾಲಿಸಿ. ಇದು ನ್ಯಾಷನಲ್ ಪೆನ್ಷನ್ ಸ್ಕೀಮು ಗೌರ್ನಮೆಂಟ್ ಕ್ರಿಯೇಟ್ ಮಾಡಿದಂಥ ಪೆನ್ಷನ್ ಪಾಲಿಸಿ, ಸೆಂಟ್ರಲ್ ಗೌರ್ನಮೆಂಟ್ ಕ್ರಿಯೇಟ್ ಮಾಡಿದಂಥ ಪೆನ್ಷನ್ ಪಾಲಿಸಿ. ಇಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಗೌರ್ನಮೆಂಟ್ ಕ್ರಿಯೇಟ್ ಮಾಡಿದಂಥ ಈ ನ್ಯೂ ಪೆನ್ಷನ್ ಪಾಲಿಸಿ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಏನು ಅಸೆಸ್ಸಿ ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ 1.5 ಲಕ್ಷಕ್ಕಿಂತ ಹೆಚ್ಚಿಗೆ ಅವನು ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ಸಪೋಸ್ ಈಗ ನನಗೆ ನೋಡಿ, ಇನ್ಶೂರೆನ್ಸ್ ಪ್ರೀಮಿಯಮಲ್ಲೇ ನಂದು 1.5 ಲಕ್ಷ ಆಗೋಗಿದೆ, ಮತ್ತು ನನ್ನ NPS ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ, NPS ನಂದು ಕಟ್ಟಾಗ್ತಿದೆ ಅಂತ ಇಟ್ಕೊಳ್ಳಿ. ಆಗ ಅವನು AT+CC-D 1Bಯಲ್ಲಿ ಅಡಿಷ್ನಲ್ 50,000 ಅವನು ಕ್ಲೈಮ್ ಮಾಡ್ಕೋಬೋದು. 1.5 ಲಕ್ಷದ ಜೊತೆಗೆ ಅಡಿಷ್ನಲ್ 50,000 ಡಿಡಕ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಬೈ ದಿ ಅಸೆಸ್ಸಿ. ಇದು NPS ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಇರುವಂಥ ಸ್ಕೀಮ್. ಅದು ಇದಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಎಂಪ್ಲಾಯಿ
1.5 ಲಕ್ಷದ ಒಳಗಡೆ 1.5 ಲಕ್ಷ ಲಿಮಿಟ್ಗೆ ಬರುತ್ತೆ, ಅಂದರೆ 80C ಲಿಮಿಟ್ಗೆ ಬರುತ್ತೆ. ಮತ್ತು ಅದರ ಜೊತೆಗೆ ಎಕ್ಸ್ಟ್ರಾ ಏನಾದರೂ ಇತ್ತು ಅಂತ ಹೇಳಿದ್ರೆ 80C ಜೊತೆಗೆ ಅವನೇನು ಮಾಡ್ಬೋದು, 80CC-D 1B ಅಲ್ಲಿ ಅವನು ಅಡಿಷ್ನಲ್ 50,000 ಕ್ಲೈಮ್ ಮಾಡ್ಕೋಬೋದು. ಯಾರು? ಅಸಸಿ. ದೆನ್ ಹೋಮ್ ಲೋನ್ ಪ್ರಿನ್ಸಿಪಲ್ ರೀಪೇಮೆಂಟ್. ನೋಡಿ, ಪ್ರಿನ್ಸಿಪಲ್ ರೀಪೇಮೆಂಟ್ ಇದ್ದರೆ ಮಾತ್ರ 80Cಯಲ್ಲಿ ಬರುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಏನು ಲೋನ್ ಪೇಮೆಂಟ್ ಮಾಡ್ತಿರ್ತಾನೆ ಅಸಸಿ, ಆ ಲೋನ್ ರೀಪೇಮೆಂಟಲ್ಲಿ ಪ್ರಿನ್ಸಿಪಲ್ ಅಮೌಂಟು ಇರುತ್ತೆ, ಇಂಟ್ರೆಸ್ಟ್ ಅಮೌಂಟು ಇರುತ್ತೆ. ನಾವು ಪ್ರಿನ್ಸಿಪಲ್ ಅಮೌಂಟನ್ನು ಮಾತ್ರ ತೊಗೋಬೇಕು. ಇಂಟ್ರೆಸ್ಟ್ ಆನ್ ಹೌಸಿಂಗ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಹೌಸಿಂಗ್ ಪ್ರಾಪರ್ಟಿಯಲ್ಲಿ ಡಿಡಕ್ಷನ್ ಬಂದ್ಬಿಡ್ತದೆ ಅಲ್ಲಿ ಇಂಟ್ರೆಸ್ಟು. ಪ್ರಿನ್ಸಿಪಲ್ ಅಮೌಂಟು 80Cಯಲ್ಲಿ ಅಸಸಿ ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ಏನು ಪ್ರಿನ್ಸಿಪಲ್ ಅಮೌಂಟನ್ನು ರೀಪೇಮೆಂಟ್ ಮಾಡ್ತಿರ್ತಾನೆ ಅಸಸಿ, ಅದಕ್ಕೆ ಅವನು ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ನೆಕ್ಸ್ಟು ಸುಕನ್ಯಾ ಸಮೃದ್ಧಿ ಯೋಜನಾ. ಇದು ಸೆಂಟ್ರಲ್ ಗೌರ್ಮೆಂಟ್ ಗರ್ಲ್ ಚೈಲ್ಡ್ಗೆ ಅಂಡರ್ 10 ಇಯರ್ಸ್ ಯಾರಿದ್ದಾರೆ ಅವ್ರಿಗೆ ಮ್ಯಾಕ್ಸಿಮಮ್ 2 ಗರ್ಲ್ ಚೈಲ್ಡ್ಗೆ ಮಾಡಿರುವಂಥ ಸ್ಕೀಮ್ ಇದು. ಈ ಸುಕನ್ಯಾ ಸಮೃದ್ಧಿ ಯೋಜನಾ ಸ್ಕೀಮಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವರು ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ ಕ್ಲೈಮ್ ಮಾಡ್ಕೋಬೋದು. ಅದೇ ರೀತಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ಏನು ನೋಡಿಲಿ, ಈ ಒಂದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಸೀನಿಯರ್ ಸಿಟಿಸನ್ಸು ಅವರು 80Cಯಲ್ಲಿ ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ದೆನ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, NSC ಅಂತ ಬರುತ್ತೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟು. ಇದನ್ನು ಈಗ ಯಾರಾದರೂ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ನ ಪರ್ಚೇಸ್ ಮಾಡ್ಕೊಂಡಿದ್ರೆ ಅವ್ರು ಎಷ್ಟು ಅಮೌಂಟು ಪರ್ಚೇಸ್ ಮಾಡಿದ್ರೆ ಅಷ್ಟಕ್ಕೆ ಅವರು ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ಬಟ್ ಮ್ಯಾಕ್ಸಿಮಮ್ ಡಿಡಕ್ಷನ್ನು 1.5 ಲಕ್ಷ ಪೂರ್ತಿ 80C, 83CC, 80CC-D ಈ 3 ಸೆಕ್ಷನ್ ಸೇರಿ, ಈ 3 ಸೆಕ್ಷನ್ನು ನೋಡಿ 80C, 80CC, 3CC, 80CC-D ಈ 3 ಸೆಕ್ಷನ್ ಒಟ್ಟಾರೆಯಾಗಿ 1.5 ಲಕ್ಷ ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೋಬೋದು ಮ್ಯಾಕ್ಸಿಮಮ್ ಅಷ್ಟೇ. ಸಪೋಸ್ 3CC ಇಲ್ಲ, 80CC-Dನೂ ಇಲ್ಲ ಅಂದರೆ ಆಗ 80Cಯಲ್ಲೇ 1.5 ಲಕ್ಷ ಕ್ಲೈಮ್ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು? 3 ಸೆಕ್ಷನ್ನು ಸೇರಿ 1.5 ಲಕ್ಷ ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಅಬೌಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C, 83CC, 80CC-D. ಓಕೆ, ದ ಅಮೌಂಟ್ ಆಫ್ ಡಿಡಕ್ಷನ್ ನೋಡಿ, ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಆರ್ 1.5 lakh ವಿಚ್ ಎವರ್ ಈಸ್ ಲೆಸ್, ಯಾವುದು ಕಡಿಮೆ ಇರುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ 1.5 ಲಕ್ಷ. ಸಪೋಸ್ ನಮ್ಗೆ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟೇ 1,20,000 ಇದ್ದರೆ ಆಗ ಮ್ಯಾಕ್ಸಿಮಮ್ 1,20,000 ಅಷ್ಟೇ, ಯಾಕಂದರೆ 1.5 ಲಕ್ಷಕ್ಕಿಂತ ಕಡಿಮೆ ಇದೆ. ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂಡರ್ ಸೆಕ್ಷನ್ 80C ಎಷ್ಟು ಅಂತ ನೋಡ್ಕೊಬೇಕು. ನೆಕ್ಸ್ಟ್ ನೋಡಿ 83CC, ಈ 3 ಒಟ್ಟಿಗೆ ಸೇರಿ ಅಂತ ನಾನು ಹೇಳ್ತಾ ಇದ್ದೀನಿ. ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕಾಂಟ್ರಿಬ್ಯೂಷನ್ ಟು ಸರ್ಟನ್ ಪೆನ್ಷನ್ ಫಂಡ್ ಆಗಲೇ ಹೇಳ್ತಾ ಇದ್ದೆ. ಇಂಡಿವಿಜುವಲ್ ಯಾರು ಎಲಿಜಿಬಲ್ ಅಮೌಂಟ್ ಎಷ್ಟು? ಮ್ಯಾಕ್ಸಿಮಮ್ 1.5 ಲಕ್ಷ ಎಲ್ಲ ಸೇರಿ. ಯಾವುದು? 80C, 83CC, 80CC-D. ಎಲಿಜಿಬಲ್ ಅಮೌಂಟ್ ಪೇಯ್ಡ್ ಆರ್ ಡಿಪಾಸಿಟೆಡ್ ಅಂಡರ್ ಆನ್ಯುಟಿ ಪ್ಲಾನ್ ಆಫ್ ದಿ LIC ಆಫ್ ಇಂಡಿಯಾ ಆರ್ ಎನಿ ಅದರ್ ಇನ್ಶೂರೆನ್ಸ್ ಫಾರ್ ರಿಸೀವಿಂಗ್ ಪೆನ್ಷನ್. ಪೆನ್ಷನ್ ರಿಸೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದೇ ಪೆನ್ಷನ್ ಫಂಡಲ್ಲಿ ಯಾರು ಪ್ರೈವೇಟ್ ಪಾರ್ಟ್ನರ್ಸ್ ಯಾರು LIC ಆಗಿರ್ಬೋದು ಅಥವಾ ಯಾವುದೇ ಇನ್ಶೂರೆನ್ಸ್ ಕಂಪನಿ ಕ್ರಿಯೇಟ್ ಮಾಡಿದಂಥ ಪೆನ್ಷನ್ ಪಾಲಿಸಿಯಲ್ಲಿ ಅಸಸಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅವನು ಡಿಡಕ್ಷನ್ ಅಂಡರ್ ಸೆಕ್ಷನ್ 83CCಯಲ್ಲಿ ಅವನು ಕ್ಲೈಮ್ ಮಾಡ್ಕೋಬೋದು. ನೆಕ್ಸ್ಟು 80CC-D ನೋಡಿದು ನ್ಯಾಷನಲ್ ಪೆನ್ಷನ್ ಸ್ಕೀಮ್. What is NPS? NPS is designed to give a way for all citizens of India to contribute towards pension. ನಾನು ಆಗಲೇ ಹೇಳಿದೆ, ಈಗ ಅಪಾಯಿಂಟ್ ಆಗುವಂಥ ಯಾವುದೇ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಪೆನ್ಷನ್ ಫೆಸಿಲಿಟಿ ಇಲ್ಲ, ಹಾಗಾಗಿ ಅವ್ರಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಮಾಡಿದ್ದಾರೆ. ಆ ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಅಸಸಿ ಎಂಪ್ಲಾಯಿ ಸ್ಯಾಲ್ರಿಯಲ್ಲಿ 10% ಕಟ್ ಮಾಡ್ತಾರೆ, PF ಥರ, ಪ್ರಾವಿಡೆಂಟ್ ಫಂಡ್ ಥರ. ಅಷ್ಟೇ ಅಮೌಂಟನ್ನ ಗೌರ್ನಮೆಂಟು ಕಾಂಟ್ರಿಬ್ಯೂಟ್ ಮಾಡಿ ನ್ಯೂ ಪೆನ್ಷನ್ ಪಾಲಿಸಿ ಅಂತ ಮಾಡಿದ್ದಾರೆ, ಅದಕ್ಕೆ ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ. ಆ ನ್ಯೂ ಪೆನ್ಷನ್
ಫಂಡಲ್ಲಿ ಏನು ಅಮೌಂಟ್ ಅಕ್ಯುಮುಲೇಟ್ ಆಗುತ್ತೆ ಅದನ್ನು 3 ಶೇರ್ ಮಾರ್ಕೆಟಲ್ಲಿ 3 ಇದ್ರ ಮೇಲೆ ಸ್ಕೀಮಲ್ಲಿ ಅವರು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಆ 3 ಸ್ಕೀಮಲ್ಲಿ ನೆಟ್ ಆ್ಯನ್ಯಲ್ ವ್ಯಾಲ್ಯೂ ಎಷ್ಟಿರುತ್ತೆ ಅದರ ಮೇಲೆ ಅವರು ಪೆನ್ಷನನ್ನು ಫಿಕ್ಸ್ ಮಾಡ್ತಾ ಹೋಗ್ತಾರೆ ಅಟ್ ದಿ ಟೈಮ್ ಆಫ್ ರಿಟೈರ್ಮೆಂಟ್. ಸೊ ಅದ್ರ ಬಗ್ಗೆ ಹೆಚ್ಚು ಡೀಟೇಲ್ ಬೇಡ. ನ್ಯೂ ಪೆನ್ಷನ್ ಸ್ಕೀಮ್ಗೆ ಕಾಂಟ್ರಿಬ್ಯೂಟ್ ಮಾಡೋದು ಇದು ಸೆಂಟ್ರಲ್ ಗೌರ್ಮೆಂಟು ಕ್ರಿಯೇಟ್ ಮಾಡಿದಂಥ ಸ್ಕೀಮ್ ಇದು NPS. ATCCD ಅಪ್ಲೈ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕ್ರಿಯೇಟ್ ಮಾಡೋದಂಥ ನ್ಯಾಷನಲ್ ಪೆನ್ಷನ್ ಸ್ಕೀಮು. ATCCC ಪ್ರೈವೇಟ್ ಪಾರ್ಟ್ನರ್ಸ್, ಪ್ರೈವೇಟ್ ಅಂದರೆ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸು, LIC ಇವರು ಕ್ರಿಯೇಟ್ ಮಾಡೋದಂಥ ಪೆನ್ಷನ್ ಪಾಲಿಸಿ ಅಷ್ಟೇ, ಬೇರೆನೇನೂ ಇಲ್ಲ. ಸೊ ಈ 3 ಸೆಕ್ಷನ್ ಒಟ್ಟಾರೆಯಾಗಿ ಎಷ್ಟು 1.5 ಲಕ್ಷ ಮ್ಯಾಕ್ಸಿಮಮ್ ನೋಡಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ ATCCD ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ದೋಸ್ ಅಪಾಯಿಂಟೆಡ್ ಆಫ್ಟರ್ 1/1/2004 1/1/2004 ನಂತರ ಯಾರು ಅಪಾಯಿಂಟ್ ಆಗಿದ್ದಾರೆ ಅವರಿಗೆ ಇದು ಅಪ್ಲೈ ಆಗುವಂಥದ್ದು. ಕಂಡೀಷನ್ಸ್, ಕೆಲವು ಕಂಡೀಷನ್ಸ್ ಇದೆ, ಅದು ಬೇಡ ನಿಮಗೆ. ಇದು ನೋಡಿ ATCCD 1ನಲ್ಲಿ ಮ್ಯಾಕ್ಸಿಮಮ್ 1.5 ಲಕ್ಷ ಅಂದರೆ ATC ಲಿಮಿಟ್ಗೆ ಬರುತ್ತೆ. ATC, ATCCC, ATCCD ಲಿಮಿಟ್ಗೆ ಬರುತ್ತೆ. ಸಪೋಸ್ ಏನಾದರೂ NPS ಅಲ್ಲಿ ಹೆಚ್ಚಿಗೆ ಇನ್ವೆಸ್ಟ್ಮೆಂಟನ್ನ ಮಾಡಿದ್ರೆ ಅವನು ಅಡಿಷ್ನಲ್ ಆಗಿ 1.5 ಲಕ್ಷದ ಜೊತೆಗೆ ಅಡಿಷ್ನಲ್ ಆಗಿ 50,000 ಬೆನಿಫಿಟನ್ನು ತಗೋಬೋದು ನೋಡಿ. 50,000 ಅಡಿಷ್ನಲ್ ಡಿಡಕ್ಷನ್ ಫಾರ್ ಕಾಂಟ್ರಿಬ್ಯೂಷನ್ ಟು NPS ಬೈ ಇಂಡಿವಿಜುವಲ್. ಸೊ ಇದು ATCCD 1B ಅಡಿಷ್ನಲ್ ಬೆನಿಫಿಟ್ ಇದೆ. ಆಗಲೇ ಹೇಳಿದ್ನಲ್ವ ನಾನು, ATCCD 1B ಹೆಚ್ಚಿಗೆ ಏನಾದರೂ NPS ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ATC ಜೊತೆಗೆ 1.5 ಲಕ್ಷದ ಜೊತೆಗೆ ಅಡಿಷ್ನಲ್ 50,000 ನಾವು ಕ್ಲೈಮ್ ಮಾಡ್ಕೋಬೋದು. ಸೊ ಇದಿಷ್ಟು ATC, ATCCC, ATCCD and ATCCD 1B. Okay, with this I conclude today's session. Thank you.